ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತಟ್ಟೋ ಹೋಳಿಗೆನ ಈಸಿಯಾಗಿ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಮೊದಲಿಗೆ 1/4 ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ. ನೀವು ಕಡಿಮೆ ಕ್ವಾಂಟಿಟಿಲಿ ಮಾಡ್ತೀರಾ ಅಂದರೆ ಕಡಿಮೆನೇ ತೊಗೊಳ್ಳಿ. ನಾನಿಲ್ಲಿ ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದೆ. ಸೊ ನೀವು ಈ ಬೇಳೆನ ಚೆನ್ನಾಗಿ 1-2 ಸಲ ತೊಳ್ಕೊಂಡು ನೀರೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಬೇಳೆ ಮುಳುಗೋ ಅಷ್ಟು ನೀರನ್ನು ನೀವು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ನೀವು ಬೇಯೋದಕ್ಕಿಡಿ. ಒಂದು 15 ನಿಮಿಷ ಅಥವಾ 20 ನಿಮಿಷ ಇದನ್ನು ಜಸ್ಟ್ ನೀವು 70 ಇಲ್ಲ 80% ಅಷ್ಟೇ ಬೇಯಿಸ್ಕೊಳ್ಳಿ. ಕಂಪ್ಲೀಟಾಗಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟು ನಾನಿಲ್ಲಿ 15 ನಿಮಿಷ ಬಿಟ್ಟೆ. ನೋಡಿ 15 ನಿಮಿಷ ಆದಮೇಲೆ ಬೇಳೆ ಬೆಂದಿದೆ. ಅದರಲ್ಲಿರೋ ನೀರನ್ನೆಲ್ಲ ನೀವು ಈ ಥರ ತೆಗಿಬೇಕು. ಅದರಲ್ಲಿ ಚೂರು ನೀರು ಇರಬಾರ್ದು. ಈ ಥರ ಫುಲ್ ಕಂಪ್ಲೀಟಾಗಿ ನೀರನ್ನ ನೀವು ಸೋಸ್ಕೊಂಬಿಡಿ. ನೋಡಿ ನಾನಿಲ್ಲಿ ನೀರೆಲ್ಲ ತೆಗ್ದಿದ್ದೀನಿ. ಈ ಥರ ಬರೀ ಬೇಳೆ ಮಾತ್ರ ಇರಲಿ. ಇದಕ್ಕೆ ಇವಾಗ ಹೋಳಿಗೆಗೆ ಬೆಲ್ಲ ಹಾಕೋಕ್ಕೆ ನೀವು ಬೆಲ್ಲನ ಈ ಥರ ಪುಡಿ ಮಾಡಿಬಿಟ್ಟು ಹಾಕಿ. ನೋಡಿ ನಾನಿಲ್ಲಿ ಬೆಲ್ಲನ ಪುಡಿ ಮಾಡಿಕೊಂಡು ನಿಮಗೆ ಎಷ್ಟು ಬೆಲ್ಲ ಅಂದರೆ ನಾನಿಲ್ಲಿ 1/4 kg ಆಗೋಷ್ಟು ಬೆಲ್ಲನ ಹಾಕ್ತಿದ್ದೀನಿ 1.5 ಕಪ್ಪಿಗೆ. ನೀವು ಜಾಸ್ತಿ ಸ್ವೀಟ್ ಇಷ್ಟಪಡ್ತೀರ ಅಂದರೆ ಸ್ವೀಟ್ ಹಾಕಿ, ಇಲ್ಲ ಲೆಸ್ ಸ್ವೀಟ್ ಅಂದರೆ ಕಡಿಮೆನೇ ಹಾಕಿ. ಇವಾಗ ಮತ್ತೆ ನೀವು ಗ್ಯಾಸ್ನ ಆನ್ ಮಾಡಿಬಿಟ್ಟು ಬೆಲ್ಲನ ಹಾಕಿ ಲೋ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿಟ್ಟು ನೀವು ಬೇಳೆ ಅಂದರೆ ಬೆಲ್ಲ ಕರಗೋ ಥರ ನೀವು ಬೇಳೆಯಲ್ಲಿ ಫುಲ್ ಕೈ ಆಡಿಸ್ತಾಯಿರಿ. ಬೆಲ್ಲ ಕರಗ್ತಾ ಹೋದಂಗೆ ಬೇಳೆಯಲ್ಲಿ ನೀರಿನ ಅಂಶ ಬಿಟ್ಕೊಳ್ತಾ ಹೋಗುತ್ತೆ. ಇದರಲ್ಲಿ ನಾನು ತೋರಿಸ್ತೀನಿ ಹೇಗೆ ನೀರು ಬಿಟ್ಕೊಳ್ಳುತ್ತೆ ಅಂತ. ಇದರಲ್ಲಿ ಒಂದು ಚೂರು ನೀರಿಲ್ಲ. ಬೆಲ್ಲ ಹೇಗೆ ಕರಗುತ್ತೋ ಹಾಗೆ ನೀರು ಬಿಟ್ಕೊಳ್ತಾ ಇರುತ್ತೆ. ನೋಡಿ ಇವಾಗ ಬೆಲ್ಲ ಕರಗಿದೆ. ನೋಡಿ ನಾನು ಒಂದು ಚೂರು ನೀರು ಹಾಕಿಲ್ಲ ಬೇಳೆಗೆ, ಆದರೂ ಎಷ್ಟೊಂದು ನೀರು ಆಗಿಬಿಟ್ಟಿದೆ ಅಂತ. ಪರವಾಗಿಲ್ಲ, ಟೆನ್ಷನ್ ಏನು ತೊಗೋಬೇಡಿ. ಇದಕ್ಕೊಂದು ಮುಂದೆ ಟ್ರಿಕ್ ಹೇಳ್ತೀನಿ. ಇದು ಕಂಪ್ಲೀಟಾಗಿ ಬೆಲ್ಲ ಕರಗಿದ ಮೇಲೆ ನೀವು ಆರೋದಕ್ಕೆ ಬಿಡಿ. ಆಲ್ರೆಡಿ ಇಷ್ಟು ಗಟ್ಟಿಯಾಗಿದೆ. ನಿಮಗೆ ಇನ್ನೂ ಚೂರು ಗಟ್ಟಿ ಬೇಕು ಅಂತ ಹೇಳಿದರೆ ನೀವು ಪುಟಾಣಿ ಪೌಡ್ರ್ ಇರುತ್ತಲ್ವ, ಅದನ್ನ 1-2 ಸ್ಪೂನ್ ಹಾಕಿ ಅಷ್ಟೇ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ದಾದಮೇಲೆ ನೀವೇನು ಮಾಡ್ತೀರ, ನೆಕ್ಸ್ಟು ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋದು. ನೋಡಿ ಸಾಕು, 1-2 ಸ್ಪೂನ್ ಹಾಕಿ. ಇದು ಸ್ವಲ್ಪ ತೆಳ್ಳಗೇ ಇರಬೇಕು. ಬೇಳೆನ ಮಿಕ್ಸಿಗೆ ಹಾಕಿ ರುಬ್ಬಿದ ಮೇಲೆ ಅದು ತುಂಬ ಗಟ್ಟಿಯಾಗುತ್ತೆ. ಮತ್ತು ನೀವು ನೀರು ಹಾಕ್ಕೊಂಡು ರುಬ್ಕೋಬೇಕು, ಆ ಥರ ಆಗುತ್ತೆ. ಸೊ ನೀವು ಸ್ವಲ್ಪನೇ ಹಾಕಿ. ನೋಡಿ ಇಲ್ಲಿ ಎಷ್ಟು ಗಟ್ಟಿಯಾಗಿ ಬರ್ತಿದೆ ಅಂತ. ಇಷ್ಟು ಇದಕ್ಕಿಂತ ಸ್ವಲ್ಪ ತೆಳ್ಳಗೇ ಇರಲಿ. ನೀವಿವಾಗ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ನೀವು ಮಿಕ್ಸರ್ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಈ ಥರ. ಹೂರಣ ಮಾತ್ರ ತೆಳುವಾಗಿದೆ ಅಂದರೆ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಮನೇಲಿ ಅವಲಕ್ಕಿ ಇರುತ್ತಲ್ವ, ಅದನ್ನು ಪುಡಿ ಮಾಡಿಬಿಟ್ಟು ಒಣದೇ ಪುಡಿ ಮಾಡಿ ಆ ಪೌಡ್ರ್ ಸಮೇತ ನೀವು ಹೂರಣಕ್ಕೆ ಹಾಕಿದ್ರಿ ಅಂದರೆ ಅವಾಗೂ ಸಮೇತ ಅದು ಗಟ್ಟಿಯಾಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ನೀವು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಪೇಸ್ಟ್ ಮಾಡ್ಕೊಂಡಾದಮೇಲೆ ನೋಡಿ ಅದನ್ನು 1-2 ಸಲ ಈ ಥರ ಸ್ಪೂನಿಂದ ಎಲ್ಲ ತಿರುಗಾಡಿಸಿ. ಅದು ಇನ್ನೂ ಸ್ವಲ್ಪ ಪೇಸ್ಟ್ ಆಗಿಲ್ಲ ಅಂತ ಹೇಳಿದರೆ ನೀವು ಇದೇ ಥರ ಅದನ್ನು ಕಂಪ್ಲೀಟಾಗಿ ಪೇಸ್ಟ್ ಆಗೋವರೆಗೂ ಮಿಕ್ಸಿಗೆ ಹಾಕ್ಕೊಳ್ಳಿ. ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನೀವು ಒಂದು ಬೌಲಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಇದೇ ಥರ ನೀವು ಎಲ್ಲದನ್ನು ಮಿಕ್ಸರ್ ಮಾಡ್ಕೊಳ್ಳಿ. ನೋಡಿ ನಾನು ಗಟ್ಟಿಯಾಗಿ ಬಂದುಬಿಟ್ಟಿತ್ತು ನಂದು ಇದು ಹೂರಣ. ಸೊ ನೀವೇನು ಮಾಡ್ತೀರಾ ಅಂತ ಹೇಳಿದರೆ ಸ್ವಲ್ಪ ತೆಳ್ಳಗೇ ಇರಲಿ, ಆಮೇಲೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಹಿಟ್ಟನ್ನು ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಮಿಕ್ಸರ್ ಹಾಕಿದ ಮೇಲೆ ಆಬ್ವಿಯಸ್ಲಿ ಹೂರಣ ಗಟ್ಟಿಯಾಗೇ ಆಗುತ್ತೆ. ನಂದು ಇವಾಗ ಮಿಕ್ಸರ್ ಹಾಕೋದು ಕಂಪ್ಲೀಟ್ ಆಯಿತು. ನಾನು ಅದಕ್ಕೆ ಒಂದು ಬೌಲ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡಿಕೊಂಡೆ. ಇದೇ ಥರ ನೀವು ಲೆಫ್ಟ್ ಓವರ್ ಎಷ್ಟಿರುತ್ತಲ್ವ ಅದನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ನೀವು ನಿಮ್ಮ ಹೂರಣನ ರೆಡಿ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಮತ್ತೆ ಮಿಕ್ಸರ್ ಮಾಡಿಕೊಂಡು ಮತ್ತೆ ಹಾಕಿದೆ. ಇದು ಸ್ಟೆಪ್ ಆದಮೇಲೆ ಇಲ್ಲಿಗೆ ನಿಮ್ಮ ಹೂರಣ ರೆಡಿ. ನೆಕ್ಸ್ಟು ಇದಕ್ಕೆ ಬೇಕಾಗಿರೋ ಹಿಟ್ಟು ಕಲಿಸ್ಬೇಕಲ್ವ. ಸೊ ಇಲ್ಲಿ ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ನನಗೆ ಅಳತೆ ಎಲ್ಲ ಹೇಳೋಕ್ಕೆ ಬರಲ್ಲ, ಸುಮ್ಮನೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟು ತೊಗೊಳ್ಳಿ. ನಿಮ್ಮ ಹೂರಣ ನೋಡ್ತಿರಲ್ವ, ಸೊ ಅದಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು, ಅದನ್ನು ಫುಲ್ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಬಿಕಾಸ್ ಮೈದಾ ಹಿಟ್ಟಲ್ಲಿ ಏನೇನೋ ಸರಿ ಇರೋಲ್ಲ, ಒಂದೊಂದ್ಸಲ ಏನಾದರೂ ಕಸ ಕಡ್ಡಿ ಈ ಥರ ಏನಾರು ಇರುತ್ತೆ. ಸೊ ನೀವು ಅದನ್ನು ಈ ಥರ ಕ್ಲೀನ್ ಮಾಡ್ಕೊಂಡಾದಮೇಲೆ ನೀವು ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಪುಡಿ ಏನಕ್ಕೆ ಹಾಕ್ತಾರೆ ಅಂದರೆ ಕಲರಿಗೆ. ನೀವು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಒಂದು ಸಲ ನೀರು ಹಾಕ್ದೇ ಮಿಕ್ಸ್ ಮಾಡಿ. ಈ ಥರ ನೀವು ಮಿಕ್ಸ್ ಮಾಡ್ತಾ ಬನ್ನಿ.
ಈ ಥರ ನೀವು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಸ್ವಲ್ಪನೇ ನೀರು ಹಾಕ್ತಾ ಸ್ವಲ್ಪ ತೆಳ್ಳಗೇ ಈ ಹಿಟ್ಟು ಕಲಿಸ್ಕೊಳ್ಳಿ. ಬಿಕಾಸ್ ನಾವು ತಟ್ಟೋ ಹೋಳಿಗೆ ಮಾಡ್ತಿದ್ದೀವಲ್ವ, ಗಟ್ಟಿ ಆದರೆ ತಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಿಟ್ಟನ್ನ ಈ ಥರ ಒಣದೇ ಕೂಡಿಸಿದ್ರೆ ಆ ಥರ ಕೂಡಬೇಕು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಹೋಗಿ. ನಾನಿಲ್ಲಿ ಕಲಿಸ್ಕೊಳ್ತಾ ನೋಡಿ ಕಲರ್ ಹೇಗೆ ಬಂದಿದೆ ಅಂತ. ಸೊ ನೀವು ಅರಿಶಿನ ಹಾಕ್ಕೊಡಿ, ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ ಹೋಳಿಗೆ ಟೇಸ್ಟು. ನೋಡಿ ಇಷ್ಟು ನೀರು ಹಾಕಿ ನಾನು ಅದನ್ನು ತೆಳ್ಳಗೆ ಕಲಿಸ್ಕೊತಿದ್ದೀನಿ ಹಿಟ್ಟನ್ನ. ಈ ಥರ ಕಲಿಸ್ಕೊಂಡಾದ್ಮೇಲೆ ನಿಮಗೆ ಹಿಟ್ಟೇನಾದರೂ ಕೈಗೆ ಅಂಟುತ್ತಿದೆ ಅಂತ ಹೇಳಿದರೆ ಫಸ್ಟು ನೀರು ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದ್ಮೇಲೆ ಕೈಗೆ ಹಿಟ್ಟೇನಾದರೂ ಅಂಟುತ್ತಿದೆ ಅಂತ ಹೇಳಿದರೆ ನೀವು ಆಯಿಲ್ ಯೂಸ್ ಮಾಡಿ, ಕೈಗೆ ಆಯಿಲ್ ಯೂಸ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಆವಾಗ ಕೈಗೆ ಜಾಸ್ತಿ ಹಿಟ್ಟು ಅಂಟೋದಿಲ್ಲ. ನೋಡಿ ನಾನಿಲ್ಲಿ ಆಯಿಲ್ ಯೂಸ್ ಮಾಡಿದ್ದೀನಿ. ಈ ಥರ ಆಯಿಲ್ ಯೂಸ್ ಮಾಡಿ ನೀವು ಎಲ್ಲ ಹಿಟ್ಟನ್ನು ಈ ಥರ ಕಲಿಸ್ಕೊಳ್ಳಿ ಫೈನಲಾಗಿ. ಮತ್ತೆ ಸ್ವಲ್ಪ ಆಯಿಲ್ನ ಹಾಕಿ ಅದ್ರ ಮೇಲ್ಗಡೆ ಹಾಗೆ ನೀವು ಕವರ್ ಮಾಡಿ ಬಿಟ್ಬಿಡಿ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬೇಳೆ ಹೋಳಿಗೆ ಮಾಡುವಾಗ ಹಿಟ್ಟಿರಬೇಕು. ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಇಷ್ಟ ಆದಮೇಲೆ ನೆಕ್ಸ್ಟು ಏನು ಮಾಡಿ ಅಂತಂದರೆ ಈ ಹಿಟ್ಟನ್ನು ಫುಲ್ಲು ಲಿಡ್ ಕ್ಲೋಸ್ ಮಾಡಿ ಹಾಗೆ ಒಂದು ಸ್ವಲ್ಪ ನೆನೆಯೋದಕ್ಕೆ ಬಿಟ್ಬಿಡಿ. ನೆಕ್ಸ್ಟು ನಾನಿಲ್ಲಿ ಫಸ್ಟಿಗೆ ಉಳ್ಳೆನ ಮಾಡಿಟ್ಕೊತಿದ್ದೀನಿ. ನೋಡಿ ಉಳ್ಳೆ ಮಾಡೋದಕ್ಕೆ ಫಸ್ಟು ನೀವು ಸ್ವಲ್ಪ ನಾವು ಹಿಟ್ಟು ಕಲಿಸಿರ್ತೀವಲ್ವ ಆ ಹಿಟ್ಟನ್ನು ತೊಗೊಂಡು ಫುಲ್ ನೀವು ಎಣ್ಣೆನ ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ಅದು ಕೈಗೆ ಅಂಟು ಬಿಡುತ್ತೆ. ಆ ಹಿಟ್ಟನ್ನ ತೊಗೊಂಡು ನೀವು ಕೈಯಲ್ಲೇ ಸ್ವಲ್ಪ ಅಗಲ ಮಾಡಿಕೊಂಡು ನಿಮಗೆ ಹೂರಣ ಎಷ್ಟು ಬೇಕೋ, ಅಂದರೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನೀವು ಒಂದು ಉಂಡೆ ಮಾಡಿಕೊಂಡು ಆ ಹಿಟ್ಟು ಮಧ್ಯೆ ಇಟ್ಟು ನಾನಿಲ್ಲಿ ತೋರಿಸ್ತಿದ್ದೇನಲ್ಲ ಈ ಥರ ನೀವು ಅದನ್ನು ಕ್ಲೋಸ್ ಮಾಡ್ಕೊಳ್ತಾ ಬರಬೇಕು. ಸೊ ನೋಡಿ ನಾನಿಲ್ಲಿ ತೋರಿಸ್ತಿದ್ದೀನಿ ಯಾವ ಥರ ಅಂತ. ಇದೇ ಥರ ನಾನು ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ಸೊ ನೀವು ಫಸ್ಟಿಗೆ ಇದೇ ಥರ ಮಾಡಿಬಿಟ್ರೆ ನಿಮಗೆ ಮಾಡುವಾಗ ಜಾಸ್ತಿ ಏನು ಕಷ್ಟ ಅನಿಸೋದಿಲ್ಲ. ಅದಕ್ಕೆ ಫಸ್ಟಿಗೆ ನೀವು ಈ ಥರ ಮಾಡಿಟ್ಕೊಂಬಿಡಿ. ನೀವು ಇದನ್ನು ಮಾಡಿ ಇಡ್ತೀರಾ ಅಂತ ಹೇಳಿದರೆ ನೀವು ಕಂಪ್ಲೀಟಾಗಿ ಇದಕ್ಕೆ ಎಣ್ಣೆನ ಹಚ್ಚಿ ಇಡಿ. ನೀವು ಹಾಗೆ ಮಾಡಿ ಇಟ್ರಿ ಅಂತ ಹೇಳಿದರೆ ಆಮೇಲೆ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ, ಮತ್ತೆ ನೀವು ಮಾಡೋಕ್ಕೂ ಆಗಲ್ಲ, ವೇಸ್ಟ್ ಆಗಿಬಿಡುತ್ತೆ. ಸೊ ಇದು ಇವಾಗ ಆಯಿತು ನಂದು. ನೋಡಿ ಈ ಥರ ಆಯಿಲ್ ಫುಲ್ ಇರಲಿ, ಅದಕ್ಕೆ ಆಯಿಲ್ ಹಾಕಿ ನೀವು ಎಲ್ಲನೂ ಚೆನ್ನಾಗಿ ಜೋಡಿಸ್ಕೊಳ್ಳಿ. ಮತ್ತು ನಾನಿಲ್ಲಿ ಸೆಕೆಂಡ್ ಒನ್ ತೋರಿಸ್ತಿದ್ದೀನಿ. ಮತ್ತು ನೀವು ಹಿಟ್ಟನ್ನ ಅದೇ ಸೇಮ್ ಪ್ರೊಸೆಸ್ ಅದೇ ಥರ ಮಾಡಿ, ಮತ್ತು ನಿಮಗೆ ಹೂರಣ ಎಷ್ಟು ಬೇಕೋ ಅಷ್ಟು ಹೂರಣ ತೊಗೊಂಡು ಅದನ್ನು ರೌಂಡಾಗಿ ಒಳ್ಳೆ ಮಾಡಿಕೊಂಡು ಅದ್ರ ಮಧ್ಯೆ ಇಟ್ಟು ನೀವು ಆ ಹಿಟ್ಟಿಂದ ಅದನ್ನು ಕವರ್ ಮಾಡಿದರೆ ಮುಗ್ದೋಯ್ತು. ನೋಡಿ ಈ ಥರ ನೀವು ಮಾಡ್ಬೋದು. ಈಸಿ ಪ್ರೊಸೆಸ್, ಕಷ್ಟ ಏನಿಲ್ಲ, ಅಷ್ಟೇ. ಈ ಥರ ಕಂಪ್ಲೀಟಾಗಿ ಆದಮೇಲೆ ನಿಮ್ಮದು ಹೋಳಿಗೆ ತಟ್ಟೋದಕ್ಕೆ ರೆಡಿ ಅಂತ. ಈ ಥರ ನೀವು ಚೆನ್ನಾಗಿ ತುಂಬ್ಕೊಳ್ಳಿ. ನೋಡಿ ನಾನಿಲ್ಲಿ ಎಲ್ಲನೂ ಕಂಪ್ಲೀಟಾಗಿ ತುಂಬಿಕೊಂಡೆ. ನೆಕ್ಸ್ಟು ಇದಾದಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡು ಅದನ್ನು ಒಂದು ಶೇಪಲ್ಲಿ ಕಟ್ ಮಾಡಿ ಅದಕ್ಕೇ ಆಯಿಲ್ನ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿ. ನೀವು ಆಯಿಲ್ ಇಲ್ಲದೆ ಏನೇ ಮಾಡಿದ್ರೂ ಅಂಟ್ಕೊಂಡ್ಬಿಡುತ್ತೆ. ನೆಕ್ಸ್ಟು ನೀವು ಕೈಯಿಂದ ಈ ಹೋಳಿಗೆನ ಈಸಿಯಾಗಿ ತಟ್ಬೋದು. ಬಿಕಾಸ್ ಹೂರಣನೂ ಮೆತ್ತಗೆ, ಪ್ಲಸ್ ನಾವು ಹಿಟ್ಟು ಕಲಿಸಿರ್ತೀವಲ್ವ ಅದು ಮೆತ್ತಗಿರುತ್ತಲ್ವ. ಸೊ ನೀವು ಜಾಸ್ತಿ ಪ್ರೆಷರ್ ಹಾಕೋ ಅವಶ್ಯಕತೆ ಏನಿಲ್ಲ, ನೀವು ಈಸಿಯಾಗೆ ಮಾಡ್ತಾ ಬರ್ಬೋದು. ನೋಡಿ ನೀವು ಇದೇ ಥರ ಕಂಪ್ಲೀಟಾಗಿ ಮಾಡಿ. ಇಷ್ಟ ಆದರೆ ನಿಮ್ಮ ಹೋಳಿಗೆ ರೆಡಿ ಅಂತ ಅರ್ಥ. ನೀವು ತೆಳ್ಳಗೆ ಬೇಕಾಗಿದ್ದರೆ ತೆಳ್ಳಗೆ, ಅಥವಾ ಸ್ವಲ್ಪ ದಪ್ಪ ಮತ್ತು ಸಣ್ಣದು ಬೇಕಂದರೆ ನೀವು ಇದೇ ಥರ ಮಾಡ್ಬೋದು, ಅಷ್ಟೇ. ನೆಕ್ಸ್ಟು ನೀವು ಇದನ್ನ ತಟ್ಕೊಳ್ಬೇಕಾದ್ರೇ ಹಂಚನ್ನ ಬಿಸಿ ಆಗೋದಕ್ಕಿಡಿ. ಇದೇ ಥರ ನೀವು ತಟ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಹಂಚನ್ನ ಫ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೆ. ಇಲ್ಲಿ ಮತ್ತು ಹೋಳಿಗೆ ಹಂಚಿಗೆ ನೀವು ಫಸ್ಟು ಆಯಿಲ್ನೆಲ್ಲ ಸ್ಪ್ರೆಡ್ ಮಾಡಿ ಬೇಯಿಸೋವಾಗ ಅದು ಹರಿಯೋದಿಲ್ಲ. ಫಸ್ಟಿಗೆ ಸ್ಟಾರ್ಟಿಂಗ್ 1 ಅಥವಾ 2 ಹೋಳಿಗೆ ಆಬ್ವಿಯಸ್ಲಿ ಹರಿಯುತ್ತೆ. ಸೊ ಅದೇನು ಟೆನ್ಷನ್ ಇಲ್ಲ. ಒಬ್ಬೊಬ್ರದ್ದು ಚೆನ್ನಾಗಿ ಬರುತ್ತೆ, ಒಬ್ಬೊಬ್ರದ್ದು ಹರಿಯುತ್ತೆ. ಸೊ ಒಂದು ಕಡೆ ಕಂಪ್ಲೀಟಾಗಿ ಬೇಯೋದಕ್ಕಿಡಿ. ಫ್ಲೇಮ್ನ ಸ್ವಲ್ಪ ಲೋ ಅಲ್ಲೇ ಇಡಿ. ಬಿಕಾಸ್ ನೀವು ಹೈಯಲ್ಲಿ ಇಟ್ಬಿಟ್ರೆ ಅದು ಬೇಗ ಸೀದೋಗ್ಬಿಡುತ್ತೆ, ಪ್ಲಸ್ ಚೆನ್ನಾಗಿ ಬೇಯೋದಿಲ್ಲ. ಸೊ ಅದಕ್ಕೆ ನೀವು ಫ್ಲೇಮ್ನ ಸ್ವಲ್ಪ ಲೋ ಅಲ್ಲೇ ಬಿಟ್ಟು ನೆಕ್ಸ್ಟ್ ಅದಾದಮೇಲೆ
ಇನ್ನೊಂದು ಸೈಡ್ ಮಗ್ಚ್ ಹಾಕಿ. ಈ ಥರ ನೀವು ಮಾಡೋದ್ರಿಂದ ಹೋಳಿಗೆ ಚೆನ್ನಾಗಿ ಬೇಯುತ್ತೆ, ಕಂಪ್ಲೀಟಾಗಿ ಬೇಯುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸೊ ಈ ಥರ ನೀವು ಬೇಯಿಸ್ಕೊಳ್ಳಿ. ನೆಕ್ಸ್ಟು ಒಂದು 2-3 ಮಿನಿಟ್ಸ್ ಆಯಿತು. ನಾನಿವಾಗ ತಿರ್ಗಿಸಿ ಹಾಕ್ತಿದ್ದೀನಿ. ಪರವಾಗಿಲ್ಲ, ಹರಿದ್ರು. ನಂದಿಲ್ಲಿ ಸ್ವಲ್ಪ ಇದು ಆಯಿತು, ಪರವಾಗಿಲ್ಲ, ಏನಾಗೋದಿಲ್ಲ. ನಾನು ಫಸ್ಟ್ ಒನ್ ಮಾಡಿದ್ದೆ, ಅದು ಹೀಗೆ ಸ್ವಲ್ಪ ಇದು ಆಯಿತು. ಅದಕ್ಕೆ ನಾನು ಸೆಕೆಂಡ್ ಒನ್ ವೀಡಿಯೋ ಮಾಡ್ಕೊಂಡೆ, ಅದು ಕೂಡ ಹಿಂಗಾಯಿತು. ನಾವು ಹರ್ಕೊಂಡೇ ತಿನ್ನೋದಿಲ್ಲ, ಸೊ ಮ್ಯಾಟ್ರ್ ಆಗೋದಿಲ್ಲ. ಚೆನ್ನಾಗಿ ಕಂಪ್ಲೀಟಾಗಿ ಬೇಯಿಸ್ಕೊಳ್ಳಿ ಈ ಥರ. ಈ ವಿಡಿಯೋನ ನಾನು ಮೊನ್ನೆ ಅಪ್ಲೋಡ್ ಮಾಡಿದೆ. ಆವಾಗ ಸಾಂಗ್ ಹಾಕಿ ಎಡಿಟ್ ಮಾಡಿದಾಗ ಅದು ಕಾಪಿರೈಟ್ ಇಶ್ಯೂ ಬಂದಿತ್ತು. ಸೊ ನಾನು ಹಾಗಾಗಿ ಡಿಲೀಟ್ ಮಾಡಿ ಮತ್ತೆ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟು ಹಾಕ್ತಿದ್ದೀನಿ. ಸೊ ನೋಡಿ, ನಾನು ಇನ್ನೊಂದು ಸೈಡು ಕಂಪ್ಲೀಟಾಗಿ ಬೆಂದಿದೆ. ಇವಾಗ ಹೋಳಿಗೆ ರೆಡಿಯಾಗಿದೆ ಅಂತ ಅರ್ಥ. ಮುಗೀತು ಹೋಳಿಗೆ. ಇದೇ ಥರ ನೀವು ಎಲ್ಲ ಹೋಳಿಗೆನೂ ತಟ್ಕೊಂಡು ಮಾಡ್ತಾ ಹೋಗಿ. ನಾನು ಮತ್ತೆ 2 ಹಂಚಿಟ್ಟೆ, ಬಿಕಾಸ್ ಬೇಗ ಆಗೋದಿಲ್ಲ ಅಂತ. ಸೊ ನೋಡಿ, ನಾನು 2 ಹಂಚಲ್ಲೂ ಹೋಳಿಗೆ ಬೇಯಿಸ್ತಾ ಹೋಗ್ತಿದ್ದೀನಿ. ಆಮೇಲೆ ಬರ್ತಾ ಹೋಳಿಗೆ ಚೆನ್ನಾಗಿ ಬರುತ್ತೆ. ನಿಮ್ಮದೇನಾದರೂ ನಾನ್ ಸ್ಟಿಕ್ ಪ್ಯಾನ್ ಇದ್ದು ಅಥವಾ ನಿಮ್ಮದು ತುಂಬ ಅಗಲ ಪ್ಯಾನ್ ಇದ್ದರೆ ನೀವು ದೊಡ್ಡದಾಗಿರೋ ಹೋಳಿಗೆನೂ ಮಾಡ್ಕೋಬೋದು. ಮತ್ತು ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ ಹೋಳಿಗೆ ತಳ ಹಿಡಿಯೋದಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಈ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟು ಇದೇ ಥರ ನಾನು ಎಲ್ಲ ಹೋಳಿಗೆನೂ ಕಂಪ್ಲೀಟಾಗಿ ಮಾಡಿಕೊಂಡೆ. ಇದೇ ಥರ ನೀವು ಹೋಳಿಗೆ ಮಾಡ್ತಾ ಬನ್ನಿ. ಇದೇ ಥರ ತೊಗರಿಬೇಳೆ ಹೋಳಿಗೆನೂ ಮಾಡ್ತಾರೆ. ಕಡಲೆಬೇಳೆ, ನಾನು ತೋರಿಸಿದ್ದು ಕಡಲೆಬೇಳೆ ಹೋಳಿಗೆ. ನೀವು ಕಡಲೆಬೇಳೆ ಬದಲಿಗೆ ತೊಗರಿಬೇಳೆನೂ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅದು ತುಂಬ ಒಳ್ಳೆಯದು. ಇದಕ್ಕಿಂತ ಅದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಇದು ಶ್ರೇಷ್ಠ, ದೇವ್ರ ಪೂಜೆಗೆ ಅದಕ್ಕೆಲ್ಲ ಈ ಹೋಳಿಗೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ನಾನು 2 ಪ್ಯಾನಲ್ಲೂ ಈ ಥರ ಬೇಯಿಸ್ಕೊಳ್ತಾ ಬಂದೆ. ಬಿಕಾಸ್ ಬೇಗ ಆಗುತ್ತೆ, ಟೈಮ್ ತುಂಬ ಕನ್ಸ್ಯೂಮ್ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ. ನಿಮಗೇನಾದರೂ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸು ಮತ್ತು ಯಾವುದಾದ್ರೂ ಚಾಟ್ಸ್ ರೆಸಿಪೀಸ್ ಬೇಕಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹಾಗೆ ಕೆಳಗಡೆ ಕಮೆಂಟ್ ಮಾಡಿ, ವೆಜ್ ರೆಸಿಪೀಸ್ನ ಕಮೆಂಟ್ ಮಾಡಿ. ನಾನ್ ವೆಜ್ ಆದರೆ ನಂಗೆ ಮಾಡೋಕ್ಕಾಗಲ್ಲ, ಬಿಕಾಸ್ ನಾವು ವೆಜಿಟೇರಿಯನ್ಸ್. ಸೊ ನೀವು ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಐ ವಿಲ್ ಶೋ ಮೈ ರೆಸಿಪೀಸ್. ಸೊ ಇದೇ ಥರ ಇಲ್ಲಿ ಹೋಳಿಗೆ ಆಲ್ಮೋಸ್ಟ್ ನಾನೆಲ್ಲ ಕಂಪ್ಲೀಟಾಗಿ ಮಾಡಿಕೊಂಡೆ. ನೋಡಿ ಆಗಿದೆ. ನಾನು ತುಂಬ ದೊಡ್ಡ ಹೋಳಿಗೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಈ ಥರ ತಟ್ಕೊಂಡು ನೀವು ಹೋಳಿಗೆ ಮಾಡ್ತಾ ಹೋದರೆ ಬೇಗ ಮುಗ್ದು ಹೋಗುತ್ತೆ. ಇಬ್ಬರಿದ್ರು ಅಂದರೆ ನೀವು ಮಾಡಿ ಹಾಕಿದಾಗೆ ಇನ್ನೊಬ್ಬರು ಬೇಯಿಸ್ತಾರೆ. ಬಟ್ ನೀವು ಒಬ್ಬರೇ ಇದ್ದೀರಾ ಅಂದರೆ 2 ಹಂಚಲ್ಲಿ ಮಾಡೋದು ಬೆಟರು, ತುಂಬ ಹೊತ್ತಾಗೋದಿಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಅಂತ. ಇಷ್ಟೇ ನೀವು ಮಾಡಬೇಕಾಗಿರೋದು, ಬೇರೆ ಏನೂ ಇಲ್ಲ. ಹೋಳಿಗೆ ಅಂತೂ ತುಂಬ ಸಾಫ್ಟಾಗಿ ಬಂದಿತ್ತು. ಇದೇ ಥರ ನೀವು ರೆಸಿಪೀಸ್ನ ಟ್ರೈ ಮಾಡಿಕೊಂಡು ಮನೆಯಲ್ಲೇ ಮಾಡಿಕೊಂಡು ತಿನ್ನಿ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಲ್ವಾ. ನೀವು ಫ್ಲೇಮ್ನ ಸ್ವಲ್ಪ ಹೈಯಲ್ಲಿ ಇಟ್ಬಿಟ್ರಿ ಅಂದರೆ ಅದು ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೆ ನೀವು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಿದ್ರೆ ಒಳ್ಳೆಯದು. ಆಯಿತು, ಹೋಳಿಗೆ ಕಂಪ್ಲೀಟಾಗಿ ರೆಡಿ ಆಯಿತು. ಇದೇ ಥರ ನೀವು ಎಲ್ಲ ಹೋಳಿಗೆನೂ ಮಾಡಿಕೊಂಡು ಎಂಜಾಯ್ ಮಾಡಿ. ನಮ್ಮ ಕಡೆ ಹಬ್ಬಕ್ಕೆಲ್ಲ ಹೋಳಿಗೆನೇ ಸ್ಪೆಷಲ್. ಎಲ್ಲ ಹೋಳಿಗೆ ಕಂಪ್ಲೀಟ್ ಆಯಿತು. ಇದೇ ಥರ ರೆಸಿಪಿ ವಿಡಿಯೋಸ್ ಬೇಕಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.